18th one, of your children that died to call you their own, their very own. Of your children that died, call you their own, their very own. ಅಂದ್ರೆ ನಿನ್ನ ಮಕ್ಕಳು ಮಕ್ಕಳು ಆ, ಸತ್ತಿರುವಂತ ಅಥವಾ ಸಾವು ಆಗಿದೆ ಮಕ್ಕಳದು ಅಲ್ವಾ. ಸೊ ಯಾರು ಅವರು ತ್ಯಾಗ ಮಾಡಿರುವಂತವ್ರು ಅವರ ಬಗ್ಗೆ ಹಾಡ್ಲಾ ಅಂತ ಕೇಳ್ತಾ ಇದ್ದಾರೆ ಇಲ್ಲಿ. ಆಕ್ಚುಲಿ ಡೈಡ್ ಅಂತಂದ್ರೇನು, ಹೋರಾಟ ಮಾಡಿ ತೀರಿ ಹೋಗಿರುವಂತವ್ರು, ಯುದ್ಧದಲ್ಲಿ ಮಡಿದವರು ಅಥವಾ ಸ್ವಾತಂತ್ರ್ಯ ಹೋರಾಟದಲ್ಲಿ ಮಡಿದವರು, ಅವರ ಬಗ್ಗೆ ಹಾಡ್ಲಾ ಅಂತ ಕೇಳ್ತಾರೆ. ಸೊ ಹೂ ಈಸ್ ದ ಯು ಹಿಯರ್? ಯು ಅಂತಂದ್ರೆ ಯಾರು? ಯು ಅಂತಂದ್ರೆ ಮದರ್ ಇಂಡಿಯಾ. ಇಲ್ಲಿ ಕವಿ ಕೇಳ್ತಾ ಇರೋದು ಮಡಿದವರ ಬಗ್ಗೆ, ನಿನ್ನ ಮಡಿದಂತಹ ಮಕ್ಕಳ ಬಗ್ಗೆ ಹಾಡಲ್ಲ. ಆಫ್ ಯುವರ್ ಚಿಲ್ಡ್ರನ್ ದಟ್ ಡೈಡ್ ಟು ಕಾಲ್ ಯು ದೇರ್ ಓನ್, ತಮ್ಮನ್ನು ತಮ್ಮ ಸ್ವಂತ ಅಂತ, ದೇಶವನ್ನ ಸ್ವಂತ ಅಂತ ಕರೆಯೋದಿಕ್ಕೋಸ್ಕರ ಮಡಿದವರ ಬಗ್ಗೆ ಹಾಡಲ್ಲ ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಯು ಅಂತಂದ್ರೆ ಯಾರು? ಯು ಅಂತಂದ್ರೆ ತಾಯಿ ಭಾರತಿ. ಹೂ ಆರ್ ದ ಚಿಲ್ಡ್ರನ್ ಹಿಯರ್? ಚಿಲ್ಡ್ರನ್ ಅಂತಂದ್ರೆ ಯಾರು ಇಲ್ಲಿ ಮಕ್ಕಳೇ? ಯಾರು ದೇಶಕ್ಕೋಸ್ಕರ ಮಡಿದವರು? ಸೈನಿಕರು ಮತ್ತು ಸ್ವಾತಂತ್ರ್ಯ ಹೋರಾಟಗಾರರು, ದೇಶಕ್ಕೋಸ್ಕರ ಮಡಿದವರು ಅಲ್ವಾ. ಸೊ ಇಲ್ಲಿ ಜಸ್ಟ್ ಇದರ ಹಿಂದೆಗಡೆ ಸಾಲಿನಲ್ಲಿ ಇದೆ. ಓಕೆ, ಸೊ ಫ್ರೀಡಮ್ ಫೈಟರ್ಸ್, ಸ್ವಾತಂತ್ರ್ಯ ಹೋರಾಟಗಾರರು, ದೇಶಕ್ಕೋಸ್ಕರ ಮಡಿದವರು ಅಲ್ವಾ. ನಮಗೆ ಸ್ವಾತಂತ್ರ್ಯವನ್ನ ತಂದುಕೊಡಲು ಹೋರಾಟಗಾರರು ತುಂಬಾ ಶ್ರಮ ವಹಿಸಿದ್ದಾರೆ, ಪ್ರಾಣ ತ್ಯಾಗ ಮಾಡಿದ್ದಾರೆ ಅಂಥವರು. ಓಕೆ, ಫ್ರೀಡಮ್ ಫೈಟರ್ಸ್. ಅಂಡ್ ನಮ್ಮ ಸೈನಿಕರು, ಸೋಲ್ಜರ್ಸ್ ಅಂತಂದ್ರೆ ಯಾರು? ವೀರ ಸೈನಿಕರು. ಸೊ ಇಲ್ಲಿ ಚಿಲ್ಡ್ರನ್ ಅಂತಂದ್ರೆ ಯಾವ ಚಿಲ್ಡ್ರನ್ ಬಗ್ಗೆ ಹೇಳ್ತಾ ಇದ್ದಾರೆ? ಚಿಲ್ಡ್ರನ್ ದಟ್ ಡೈಡ್, ಚಿಲ್ಡ್ರನ್ ಯಾರು ಮಡಿದಿದ್ದಾರೆ ದೇಶಕ್ಕೋಸ್ಕರ, ಪ್ರಾಣ ತ್ಯಾಗ ಮಾಡಿದ್ದಾರೆ ಅವರು, ಸ್ವಾತಂತ್ರ್ಯ ಹೋರಾಟಗಾರರು, ಫ್ರೀಡಮ್ ಫೈಟರ್ಸ್ ಅಂಡ್ ಸೋಲ್ಜರ್ಸ್, ಸೈನಿಕರು. ವೈ ಡಿಡ್ ದ ಚಿಲ್ಡ್ರನ್ ಡೈ? ಚಿಲ್ಡ್ರನ್ ಡೈಡ್ ಫಾರ್ ದ ಕಾಸ್ ಆಫ್ ದರ್ ಮದರ್ ಲ್ಯಾಂಡ್. ತಮ್ಮ ತಾಯ್ನಾಡಿಗೋಸ್ಕರ ಮಡಿದಿದ್ದಾರೆ. ಯಾಕೆ ಮಡಿದಿದ್ದಾರೆ? ತಮ್ಮ ತಾಯ್ನಾಡಿಗೋಸ್ಕರ.